ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ನಮ್ಮ ಮಾರ್ಕೆಟ್ ಅಲ್ಲಿ ಆಸ್ ಎಕ್ಸ್ಪೆಕ್ಟೆಡ್ ಇವತ್ತು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಅದರ ಹಿಂದಿನ ಕಾರಣಗಳನ್ನು ಕೂಡ ನೋಡೋಣ. ಹಾಗೆ ಉಳಿದಂತೆ ಬಂದಂತ ಅಪ್ಡೇಟ್ ಗಳನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ. ನೀವು ಫರ್ದಸ್ಟ್ ಲಿಮಿಟೆಡ್ ಎಡಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 0.66% ಅಥವಾ 158 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಕ್ಸ್ಪೆಕ್ಟೇಷನ್ ಇತ್ತು, ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಅಲ್ಲೆಲ್ಲೂ ಏನು ಪಾಸಿಟಿವ್ ಇಂಡಿಕೇಶನ್ ಇರಲಿಲ್ಲ, ನೆಗೆಟಿವ್ ಆಯಿತು. ಹಾಗಾಗಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗುವಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲೇ ಓಪನ್ ಆಯ್ತು. ಆಲ್ಮೋಸ್ಟ್ ನೋಡಬಹುದು 24,068ಕ್ಕೆ ಓಪನ್ ಆಯ್ತು. ನಿನ್ನೆ ಕ್ಲೋಸಿಂಗ್ ಇತ್ತು 211ಕ್ಕೆ, 130 ಪ್ಲಸ್ ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯ್ತು. ಆನಂತರ ಒಂದಷ್ಟು ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ತು, ಬಟ್ ಸಸ್ಟೈನ್ ಆಗ್ಲಿಲ್ಲ. ಅಲ್ಲಿಂದ ಮತ್ತೆ ಡೌನ್ ಆಯ್ತು. ಮತ್ತೆ ಇಲ್ಲಿಂದ ಒಂದು ಬೌನ್ಸ್ ಬ್ಯಾಕ್ ಕೂಡ ನೋಡ್ಲಿಕ್ಕೆ ಸಿಕ್ತು, ಬಟ್ ಅಗೇನ್ ಅದು ಸಸ್ಟೈನ್ ಆಗ್ಲಿಲ್ಲ. ಮತ್ತೆ ಡೌನ್ ಆಗಿ ಓವರ್ ಆಲ್ 158 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ 24,000 ಲೆವೆಲ್ ಏನಿದೆ ಅದ್ರ ಮೇಲ್ಗಡೆನೆ ಇದೆ ಮಾರ್ಕೆಟ್ ಇನ್ನು ಕೂಡ. ಬಟ್ ಯಾವಾಗ ಬೇಕಾದ್ರೂ ಬ್ರೇಕ್ ಮಾಡಬಹುದು. ಬಟ್ ಸದ್ಯದ ಮಟ್ಟಿಗಂತೂ 24,000 ಲೆವೆಲ್ ಒಂದು ಇವನ್ ಲೆವೆಲ್ ಅಥವಾ ರೌಂಡ್ ಫಿಗರ್ ಏನಿರುತ್ತೆ ಆ ಲೆವೆಲ್ಸ್ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಅದ್ರ ಮೇಲ್ಗಡೆನೆ ಇವತ್ತು ಕೂಡ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಆಲ್ಮೋಸ್ಟ್ ಸುಮಾರು ದಿನದಿಂದ ಆ ರೇಂಜ್ ಅಲ್ಲೇ ಓಡಾಡ್ತಿದೆ. ಸ್ವಲ್ಪ ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಇನ್ನೊಂದ್ ಸ್ವಲ್ಪ ಮೇಲೆ ಹೋಗುತ್ತೆ, ಮತ್ತೆ ಟ್ರಂಪ್ ಹಣ ಬರ್ತಾರೆ, ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಹೇಳ್ತಾರೆ, ಮತ್ತೆ ಮಾರ್ಕೆಟ್ ಕೆಳಗಡೆ ಬರುತ್ತೆ. ಇದೇ ರೀತಿ ಅವು ಎಣಿ ಆಟವನ್ನ ಆಡ್ತಿದೆ ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು 0.72% ಅಥವಾ 561 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಸೇಮ್ ಚಾರ್ಟ್ ಪ್ಯಾಟರ್ನ್ ನಮಗೆ ಇಲ್ಲೂ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಎರಡು ಕಡೆ ಮೋರ್ ದನ್ 0.5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಿದ್ರೆ ಎಲ್ಲ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ. ಎಲ್ಲೂ ಕೂಡ ಪಾಸಿಟಿವ್ ಇಲ್ಲವೇ ಇಲ್ಲ, ಗ್ರೀನ್ ಕಾಣ್ತಾನೆ ಇಲ್ಲ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳಲ್ಲಿ. ನಿಫ್ಟಿ ನೆಕ್ಸ್ಟ್ 50 ನಲ್ಲಿ 0.36% ಡೌನ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 100 ಅಲ್ಲಿ 0.6% ಡೌನ್ ಇದೆ. ಹಾಗೆ ನಿಫ್ಟಿ 200 ಅಲ್ಲಿ 0.57% ಡೌನ್ ಇದೆ. ನಿಫ್ಟಿ 500 ಅಲ್ಲಿ 0.63% ಡೌನ್ ಇದೆ. ಅಂದ್ರೆ ನಿಫ್ಟಿ ನೆಕ್ಸ್ಟ್ 50 ನ ಹೊರತುಪಡಿಸಿದ್ರೆ ಇನ್ನೆಲ್ಲ ಕಡೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಮೋರ್ ದನ್ 0.5% ಡೌನ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಮಾತ್ರ ಬಿಲೋ 0.5% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಏನು ಮಿಡ್ ಕ್ಯಾಪ್ ಶೇರುಗಳ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ಅಲ್ಲಿ 0.56% ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಮಿಡ್ ಕ್ಯಾಪ್ 100 ಅಲ್ಲಿ 0.44% ಡೌನ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.49% ಡೌನ್ ಇದೆ. ಅಂದ್ರೆ ಅಪ್ ಟು 0.5% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 50 1.08% ಡೌನ್ ಆಗಿದೆ. ಸ್ಮಾಲ್ ಕ್ಯಾಪ್ 100 ಅಲ್ಲಿ 1.01% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 ನಲ್ಲಿ 1.08% ಡೌನ್ ಇದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಅಂಡ್ ಲಾರ್ಜ್ ಕ್ಯಾಪ್ ಗೆ ಹೋಲಿಸಿದ್ರೆ, ಯಾಕಂದ್ರೆ ಮೋರ್ ದನ್ 1% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಮೈಕ್ರೋ ಕ್ಯಾಪ್ ಅಲ್ಲಿ ಕೂಡ ನಿಯರ್ಲಿ 1% ಡೌನ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಯಾರು ಹೆಚ್ಚಿಗೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಹೂಡಿಕೆ ಮಾಡಿರ್ತಾರೋ ಅವರ ಪೋರ್ಟ್ಫೋಲಿಯೋಗಳಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಪರ್ಫಾರ್ಮೆನ್ಸ್ ಇರುತ್ತೆ. ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಇವತ್ತು ಸ್ವಲ್ಪ ಜಾಸ್ತಿನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ನನ್ನ ಪೋರ್ಟ್ಫೋಲಿಯೋ ಕೂಡ ಮೋರ್ ದನ್ 1% ಡೌನ್ ಅಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅದಕ್ಕೆ ಪ್ರಮುಖ ಕಾರಣ ನಮ್ದು ಜಾಸ್ತಿ ಹೋಲ್ಡಿಂಗ್ ಇರೋದೇ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ. ಹಾಗಾಗಿ ಯೂಶುವಲಿ ಸ್ಮಾಲ್ ಅಂಡ್ ಮಿಡ್ ಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿರೋ ಪೋರ್ಟ್ಫೋಲಿಯೋಗಳು ಇವತ್ತು ಸ್ವಲ್ಪ ಜಾಸ್ತಿನೇ ಡೌನ್ ಆಗಿರುತ್ತವೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಆಟೋದಲ್ಲಿ 1.61% ಡೌನ್ ಪರ್ಫಾರ್ಮೆನ್ಸ್ ಇದೆ. 1.5% ಗಿಂತ ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿಫ್ಟಿ ಆಟೋ. ನಿಫ್ಟಿ ಬ್ಯಾಂಕ್ 1.15% ಡೌನ್ ಆಗಿದೆ. ಫೈನಾನ್ಷಿಯಲ್ ಸರ್ವಿಸಸ್ 1.12% ಡೌನ್ ಇದೆ. ಹಾಗೆ FMCG ನಲ್ಲಿ 0.58% ಡೌನ್ ಇದೆ. IT ನಲ್ಲಿ 1% ವರೆಗೂ ಡೌನ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಮೀಡಿಯಾ 0.31% ಡೌನ್ ಇದೆ. ಮೆಟಲ್ ಅಲ್ಲಿ 0.61% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಫಾರ್ಮಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇವತ್ತು. 1.03% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. PSU ಬ್ಯಾಂಕ್ ಅಲ್ಲಿ 1.8% ನೆಗೆಟಿವ್ ಇದೆ. ರಿಯಾಲಿಟಿ 1.97% ನೆಗೆಟಿವ್ ಇದೆ. ಹಾಗೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲೂ ಕೂಡ 0.85% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಹೆಲ್ತ್ ಕೇರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 0.89% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಫ್ಲಾಟ್ ಇದೆ. ಐಲ್ಯಾಂಡ್ ಗ್ಯಾಸ್ ಅಲ್ಲಿ 0.66% ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಕೆಮಿಕಲ್ ಕೂಡ 0.26% ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಸೊ ಓವರ್ ಆಲ್ ಕೆಲವು ಸೆಕ್ಟರ್ಸ್ ಅನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲ ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಒಳ್ಳೆ ಪರ್ಫಾರ್ಮೆನ್ಸ್ ಅಂದ್ರೆ ಫಾರ್ಮಾ ಅಂಡ್ ಹೆಲ್ತ್ ಕೇರ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ತು. ಇವನ್ ಮೆಟಲ್ ಕೂಡ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಮಾಡಿದೆ. ಏನೋ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಅಂದ್ರೆ ಆಟೋ, ರಿಯಾಲಿಟಿ, PSU ಬ್ಯಾಂಕ್ ಗಳಲ್ಲಿ ಈ ಕಡೆ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ಇವನ್ IT ಸೆಕ್ಟರ್ ಕೂಡ 1% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿನ್ನೆ ತುಂಬಾ ಒಳ್ಳೆ ರಿಕವರಿಯನ್ನ ಮಾಡಿತ್ತು, ಮೋರ್ ದನ್ 3%. ಬಟ್ ಇವತ್ತು ಮತ್ತೆ ಡೌನ್ ಇದೆ. ಬಟ್ ದೊಡ್ಡ ಮಟ್ಟದಲ್ಲಿ ಡೌನ್ ಇಲ್ಲ, 1% ಡೌನ್ ಆಗಿದೆ IT ಸೆಕ್ಟರ್ ಇವತ್ತು.
ಏನು ಗ್ಲೋಬಲ್ ಮಾರ್ಕೆಟ್ ಗಳ ಪರಿಸ್ಥಿತಿ ಏನು ಅಂತ ನೋಡೋದಾದ್ರೆ ಯುರೋಪಿಯನ್ ಮಾರ್ಕೆಟ್ ಗಳಲ್ಲಿ ನೋಡಬಹುದು ಎಲ್ಲ ಕಡೆ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. 1%, 0.8%, 0.4%, 0.7, 0.5, 0.3, 0.2 ಈ ರೀತಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಅಂದ್ರೆ ಮೆಜಾರಿಟಿ ಮಾರ್ಕೆಟ್ ಗಳು ಆಲ್ಮೋಸ್ಟ್ 90% ಮಾರ್ಕೆಟ್ ಗಳು ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತವೆ. ಬಟ್ ಇದರಲ್ಲಿ ಏಷ್ಯನ್ ಮಾರ್ಕೆಟ್ಸ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ. ನಿನ್ನೆ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು ಹಾಗಾಗಿ ಸ್ವಲ್ಪ ರಿಕವರಿ ಅನ್ನ ಮಾಡಿದವೆ. ಬಟ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏನು ರಿಕವರಿ ಆಗಿಲ್ಲ. ನಿನ್ನೆ ಫ್ಲಾಟ್ ಇತ್ತು, ಇವತ್ತು ಸ್ವಲ್ಪ ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದರಲ್ಲಿ ಏಷ್ಯನ್ ಮಾರ್ಕೆಟ್ಸ್ ಬೆಟರ್ ಪರ್ಫಾರ್ಮ್ ಮಾಡಿದಾವೆ. ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿರಲಿಲ್ಲ, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಬಟ್ ಇಂಡಿಯನ್ ಮಾರ್ಕೆಟ್ ಅಂತೂ ಹಿಂದೆ ಉಳಿದಿದೆ ಇವತ್ತು ಕೂಡ. ಏನ್ ಇದಕ್ಕೆ ಕಾರಣ ಅಂತ ಗೊತ್ತೇ ಇತ್ತು. ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಇರಾನ್ ಕೂಡ MOU ನಾವು ರಿಜೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದೆ, ಅದೊಂದು ಕಾರಣ ಇತ್ತು. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು 20% ಚಾರ್ಜ್ ಮಾಡ್ತೀವಿ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಓಡಾಡುವಂತ ಹಡಗುಗಳಿಗೆ ಅಂತ ಹೇಳಿದ್ರು. ಇವೆಲ್ಲವೂ ಸೇರಿ ನೆಗೆಟಿವ್ ಡೆವಲಪ್ಮೆಂಟ್ಸ್ ಇದ್ವು ಮಾರ್ಕೆಟ್ಗೆ. ಹಾಗಾಗಿ ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ. ಬಟ್ ಏನಾದ್ರೂ ನೆನೆ ತರ ಸೆಕೆಂಡ್ ಹಾಫ್ ಅಲ್ಲಿ ರಿಕವರಿ ಆಗುತ್ತಾ ಅನ್ನೋ ರೀತಿ ಕುತೂಹಲ ಇತ್ತು ಅಷ್ಟೇ. ಬಟ್ ಆ ತರ ಏನಾಗ್ಲಿಲ್ಲ. ಇನ್ನು ಕ್ರೂಡ್ ಅಲ್ಲಿ ಕೂಡ ರ್ಯಾಲಿ ಮುಂದುವರಿತು. ನೋಡಬಹುದು 4.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮಾರ್ನಿಂಗ್ ನೋಡಿದಾಗ ಅರೌಂಡ್ 86 ರೇಂಜ್ ಅಲ್ಲಿ ಇತ್ತು, ಈಗ 87 ಕೂಡ ಕ್ರಾಸ್ ಮಾಡಿದೆ ಬ್ರೆಂಟ್ ಕ್ರೂಡ್. ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ವೇ ಅಲ್ಲ. ಬಟ್ ಭಾರತ ಒಂದಷ್ಟು ಇತರೆ ರೂಟ್ ಗಳನ್ನ ಈಗಾಗಲೇ ಮಾಡ್ಕೊಂಡಿದೆ. ಬಟ್ ಈ ರೀತಿ ಇಂಪ್ಯಾಕ್ಟ್ ಗಳಂತೂ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಫುಲ್ಲಿ ಡಿಪೆಂಡೆನ್ಸಿಯನ್ನ ಝೀರೋ ಮಾಡಕ್ಕಂತೂ ಆಗೋದಿಲ್ಲ ಸ್ಟ್ರೈಟ್ ಆಫ್ ಹಾರ್ಮುಜ್ ನ ಮೇಲೆ ಸದ್ಯದ ಮಟ್ಟಿಗೆ. ಸೊ ಹಾಗಾಗಿ ಒಂದಷ್ಟು ರಿಯಾಕ್ಷನ್ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ. ಕ್ರೂಡ್ ಅಂತೂ ಮತ್ತೆ 86, 87 ಕ್ರಾಸ್ ಮಾಡ್ಬಿಟ್ಟಿದೆ. ನೋಡೋಣ ಮತ್ತೆ ಇನ್ನು ಎಲ್ಲಿಗೆ ಹೋಗುತ್ತೆ ಅಂತ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ನ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಕಲ್ಯಾಣ್ ಜುವೆಲ್ಲರ್ಸ್ ಸ್ಟಾಕ್ ಇವತ್ತು ಕೂಡ ಫೋಕಸ್ ಅಲ್ಲಿತ್ತು. ಲಾಸ್ಟ್ 4-5 ಡೇಸ್ ಅಲ್ಲಿ ಕಂಟಿನ್ಯೂಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ತುಂಬಾ ಜನ ಕೇಳುವಂತ ಪ್ರಶ್ನೆ ಏನಂದ್ರೆ ಈಗ ತಗೊಳ್ಬಹುದಂತ. ಖಂಡಿತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾವು ಯಾವುದೇ ಸ್ಟಾಕ್ ಅನ್ನ ತಗೊಳ್ಳೋದು ಅಂತಂದ್ರೆ ಆ ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ. ಆ ಕಂಪನಿಯ ಬಿಸ್ನೆಸ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇದ್ರೆ, ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ರೆ ಅಥವಾ ಫ್ಯೂಚರ್ ಚೆನ್ನಾಗಿದೆ ಅನ್ಸಿದ್ರೆ ಅದು ಕಾರಣ ಆಗ್ಬೇಕು. ಯಾವುದೇ ಕಂಪನಿಯಲ್ಲಿ ಅಥವಾ ಯಾವುದೇ ಸ್ಟಾಕ್ ಅಲ್ಲಿ ಬರುವಂತ ರ್ಯಾಲಿ ಆ ಸ್ಟಾಕ್ ನ ತಗೊಳಕ್ಕೆ ಕಾರಣ ಆಗಬಾರ್ದು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈ ಸ್ಟಾಕ್ ಯಾವ ರೀತಿ ಬಿದ್ದಿದೆ ಅಂತ. ಇನ್ನು ತನ್ನ ಆಲ್ ಟೈಮ್ ಹೈ ಅನ್ನ ಕ್ರಾಸ್ ಮಾಡಿಲ್ಲ. ಜಸ್ಟ್ 4 ಡೇಸ್ ಅಲ್ಲಿ 40% ಗಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಬಂದ್ಬಿಡ್ತು ಅಂತ ನಾವು ತಗೊಳ್ಳೋದು ತಪ್ಪಾಗುತ್ತೆ. ಯಾಕಂದ್ರೆ ಯಾವಾಗ ಬೇಕಾದ್ರೂ ಕರೆಕ್ಷನ್ ಬರಬಹುದು, ನೋಡಬಹುದು. ಇನ್ನು ಹೈ ದೂರನೇ ಇದೆ. ಬಟ್ ಒಳ್ಳೆ ಕಂಬ್ಯಾಕ್ ಅನ್ನ ಇತ್ತೀಚೆಗೆ ಮಾಡಿದೆ. ಎಸ್ಪೆಷಲಿ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆದ್ಮೇಲೆ ಇನ್ನು ಜಾಸ್ತಿನೇ ನೆಗೆಟಿವ್ ರಿಯಾಕ್ಷನ್ ಬಂತು. ಆನಂತರ ಈ ಒಂದು ವಾರದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಆ ಪರ್ಫಾರ್ಮೆನ್ಸ್ ನಿಮ್ಮ ಡಿಸಿಷನ್ ಗೆ ಕಾರಣ ಆಗಬಾರ್ದು. ಯಾಕಂದ್ರೆ ಅದು ದೊಡ್ಡ ಮಿಸ್ಟೇಕ್. ನೀವು ಯಾವುದೇ ಸ್ಟಾಕ್ ಅಲ್ಲಾದ್ರೂ ಸರಿ ರ್ಯಾಲಿಯನ್ನ ನೋಡಿ ತಗೊಳ್ಳೋದು ಅಂದ್ರೆ ಇಟ್ಸ್ ಅ ಬಿಗ್ ಮಿಸ್ಟೇಕ್. ಬಟ್ ಕಂಪನಿಯನ್ನ ನೋಡಿ, ಆ ಕಂಪನಿಯ ಬಿಸ್ನೆಸ್ ಮಾಡೆಲ್ ಅನ್ನ ನೋಡಿ, ಬಿಸ್ನೆಸ್ ಗ್ರೋ ಆಗ್ತಿರೋದನ್ನ ನೋಡಿ, ಮುಂದಿನ 5 ವರ್ಷ 10 ವರ್ಷ ಈ ಕಂಪನಿ ಸಸ್ಟೈನ್ ಆಗುತ್ತಾ ಅನ್ನೋದನ್ನ ನೋಡಿ ತಗೊಳ್ತೀರಿ ಅಂದ್ರೆ ಅದು ಬೇರೆ ವಿಚಾರ. ದಟ್ಸ್ ರೈಟ್ ಮೂವ್. ಬಟ್ ರ್ಯಾಲಿಯನ್ನ ನೋಡಿ ಅಲ್ಲ. ಯಾಕಂದ್ರೆ ರ್ಯಾಲಿ ನೋಡಿ ತಗೊಂಡ್ರೆ ಯಾವಾಗ ಬೇಕಾದ್ರೂ ಕರೆಕ್ಷನ್ ಆಗ್ಬೋದು. ಕರೆಕ್ಷನ್ ಆಗೋಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ನೀವು ಅದನ್ನ ಯಾಕೆ ಬೈ ಮಾಡಿದ್ರಿ ಅಂತ ಲಾಜಿಕ್ ನಿಮಗೆ ಗೊತ್ತಿಲ್ಲ. ಹಾಗಾಗಿ ರ್ಯಾಲಿಯನ್ನ ನೋಡಿ ಯಾವ ಸ್ಟಾಕ್ ಅನ್ನು ಕೂಡ ತಗೊಳಕ್ ಹೋಗ್ಬೇಡಿ. ಕಂಪನಿಯ ಬಿಸ್ನೆಸ್ ಅನ್ನು ನೋಡಿ. ಬಿಸ್ನೆಸ್ ಚೆನ್ನಾಗಿತ್ತಾ ಒಳ್ಳೆ ಲಾಭ ಕೊಡುವಂತ ಚಾನ್ಸಸ್ ಇರುತ್ತೆ. ಫಾರ್ ಟೈಮ್ ಬಿಂಗ್ ಶಾರ್ಟ್ ಟರ್ಮ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೂ ಲಾಂಗ್ ಟರ್ಮ್ ಅಲ್ಲಿ ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಮ್ಗೆ ಕಲ್ಯಾಣ್ ಜುವೆಲ್ಲರ್ಸ್ ಆಗ್ಬೋದು ಅಥವಾ ಎಂಟಾರ್ ಟೆಕ್ನಾಲಜೀಸ್ ಆಗ್ಬೋದು, ಈ 2 ಸ್ಟಾಕ್ ಗಳು ಒಳ್ಳೆ ಪಾಠವನ್ನ ಕಲಿಸ್ತಿದಾವೆ. ಎಂಟಾರ್ ಟೆಕ್ನಾಲಜೀಸ್ ಕೂಡ ಅಷ್ಟೇ. ಆಲ್ಮೋಸ್ಟ್ 2 ಇಯರ್ಸ್ ಮಿಸ್ ಕಾಡ್ಲೇ ಇಲ್ಲ. ಎಲ್ಲಿತ್ತು ಅಲ್ಲೇ ಇತ್ತು. ಬಟ್ 1 ಮಂತ್ ಅಲ್ಲಿ ತುಂಬಾ ಒಳ್ಳೆ ಲಾಭವನ್ನ ಕೊಟ್ಬಿಡ್ತು. ಈಗ ಕಲ್ಯಾಣ್ ಜುವೆಲ್ಲರ್ಸ್ ಕೂಡ ಅಷ್ಟೇ. ಬಟ್ ಇನ್ನು ಆಲ್ ಟೈಮ್ ಹೈ ಅನ್ನ ಕ್ರಾಸ್ ಮಾಡಿಲ್ಲ. ಜೊತೆಗೆ ಇನ್ನು ರಿಸಲ್ಟ್ ಬರೋದು ಬಾಕಿ ಇದೆ. ಯಾರಿಗ ಗೊತ್ತು, ಇವಾಗೆಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದು ರಿಸಲ್ಟ್ ಬಂದ ಮೇಲೆ ಡಿಸಪಾಯಿಂಟ್ ಆಗಿ ಕರೆಕ್ಷನ್ ಆಗ್ಬೋದು. ಗೊತ್ತಿಲ್ಲ ಅದು ಏನಾಗುತ್ತೆ ಅಂತ. ಚಾನ್ಸಸ್ ಅಂತೂ ಇದ್ದೇ ಇರುತ್ತಲ್ವಾ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಡೆಸಿಷನ್ ತಗೊಳ್ಳಿ. ಏನೆಲ್ಲ ಆಗ್ಬೋದು ಅನ್ನೋದ್ರ ಅರಿವಿರ್ಬೇಕು ಅಷ್ಟೇ. ಅದನ್ನ ಅರ್ಥಕೊಂಡು ನೀವು ನೋಡ್ತೀರಿ ಅಂದ್ರೆ ಖಂಡಿತ ನೋಡಬಹುದು ಅಷ್ಟೇ. ಇನ್ನು IDBI ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ, ನೋಡಬಹುದು. ಗವರ್ನಮೆಂಟ್ ಹೋಲ್ಡ್ಸ್ ಬ್ಯಾಕ್ ಟು ಬ್ಯಾಕ್ ಟಾಪ್ ಲೆವೆಲ್ ಮೀಟಿಂಗ್ಸ್ IDBI ಬ್ಯಾಂಕ್ ಸೇಲ್. ಹಲವು ವರ್ಷಗಳಿಂದ ನಾವಿದನ್ನ ನೋಡ್ತಾ ಇದೀವಿ. ರೀಸೆಂಟ್ ಆಗಿ ಕೂಡ ಸದ್ದು ಮಾಡಿತ್ತು. ನಂತರ ಯಾರು ಅಂತ ಬೈಯರ್ಸ್ ಬರ್ಲಿಲ್ಲ ಅಂತ ಮತ್ತೆ ಮುಂದಕ್ಕೆ ಹೋಯ್ತು. ಈಗ ಮತ್ತೆ ಬ್ಯಾಕ್ ಟು ಬ್ಯಾಕ್ ಟಾಪ್ ಲೆವೆಲ್ ಮೀಟಿಂಗ್ಸ್ ಅನ್ನ ಸರ್ಕಾರ ಮಾಡ್ತಿದೆ ಅಂತ ಸುದ್ದಿಗಳು ಬರ್ತಾ ಇದೆ. ಬಟ್ ನೋಡೋಣ ಯಾವಾಗ ಸರ್ಕಾರ ಸೆಲ್ ಮಾಡುತ್ತೆ ಅಂತ. ಇನ್ನು HCL ಟೆಕ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು. ರಿಸಲ್ಟ್ ಗೆ ರಿಯಾಕ್ಷನ್ ನೆಗೆಟಿವ್ ಇದೆ. 4% ಗಿಂತ ಜಾಸ್ತಿ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಇಲ್ಲಿ ನೋಡಬಹುದು, ಅನ್ಸರ್ಟನಿಟಿ ಅರೌಂಡ್ ಕ್ಲೈಂಟ್ ಸ್ಪೆಂಡಿಂಗ್ ಅನ್ಸರ್ಟನಿಟಿ ಇದೆ ಅನ್ನುವಂತ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ. ಅಂದ್ರೆ ಸಿಗ್ನಲ್ ಕೊಟ್ಟಿದೆ. ಯಾರು ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಸಿಗ್ನಲ್ ಮಾಡ್ತಾರೆ ಇಂಡೈರೆಕ್ಟ್ಲಿ. ಅದೊಂದು. ಜೊತೆಗೆ ಕಂಪನಿಯ ಏರ್ ರೆವೆನ್ಯೂ ಎಲ್ಲ ಚೆನ್ನಾಗಿತ್ತು. ಡೀಲ್ ವಿನ್ಸ್ ಕೂಡ ಚೆನ್ನಾಗಿತ್ತು.
ಬಟ್ ಸ್ಟಾಕ್ ಅಲ್ಲಂತೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಇವತ್ತು. ಇನ್ನು PC ಜ್ಯುವೆಲರ್ ಸ್ಟಾಕ್ ಫೋಕಸ್ ಅಲ್ಲಿ ಕಾರಣ ನೋಡಬಹುದು. ಬೋರ್ಡ್ ಟು ಕನ್ಸಿಡರ್ ಫಂಡ್ ರೈಸಿಂಗ್ ವಯಾ QIP ಆನ್ July 16. ಜುಲೈ 15ನೇ ತಾರೀಕು ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ. QIP ಮೂಲಕ ಫಂಡ್ ರೈಸ್ ಮಾಡುವಂತ ಡಿಸಿಷನ್ ತಗೊಳ್ಳಿಕ್ಕೆ ಈ ಸುದ್ದಿ ಬಂದ ಮೇಲೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಭಾರತ್ ಎಲೆಕ್ಟ್ರಾನಿಕ್ಸ್ ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಸುದ್ದಿಯನ್ನ ಕವರ್ ಮಾಡಿದೆ. 472 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋ ಬಗ್ಗೆ. ಬಟ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬರಲಿಲ್ಲ. ಸ್ಟಾಕ್ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು EMS 105 ಕೋಟಿ ಪ್ರಾಜೆಕ್ಟ್ ಸಿಕ್ಕಿರೋ ಬಗ್ಗೆ ಸುದ್ದಿಯನ್ನ ನೋಡಿದ್ವಿ. ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ, ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ಇನ್ನು ವೆಲ್ಸ್ಪೂನ್ ಕಾರ್ಪ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೊಟ್ಟಿದ್ದೆ. ಕಂಪನಿಗೆ ಅರೌಂಡ್ 1400 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಸುದ್ದಿ ಬಂದಿತ್ತು ಇವತ್ತು. ನೋಡಬಹುದು 1400 ಕೋಟಿ ಆರ್ಡರ್ ಐಲ್ಯಾಂಡ್ ಗ್ಯಾಸ್ ಎಕ್ಸ್ಪೋರ್ಟ್ ಗೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಮೋರ್ ದನ್ 4% ಅಪ್ ಅಲ್ಲಿ ವೆಲ್ಸ್ಪೂನ್ ಕಾರ್ಪೊರೇಷನ್ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಇನ್ನು NBCC ಕೂಡ ಒಂದು ಒಳ್ಳೆ ಅಪ್ಡೇಟ್ ಅನ್ನ ಕೊಟ್ಟಿದ್ದು. ಕಂಪನಿಗೆ ಆರ್ಡರ್ ಸಿಕ್ಕಿರೋ ಬಗ್ಗೆ ನೋಡಬಹುದು. 501 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ, ನೆಗೆಟಿವ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು. ಇನ್ನು ಕೆರ್ನೆಕ್ಸ್ ಮೈಕ್ರೋ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಇದರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಂಚಿಕೊಂಡಿದ್ದೆ. ಬಟ್ ಇಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಇಲ್ಲ, ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪನಿಗೆ 100 crores ಕವಚ್ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಆಸ್ ಯೂಶುವಲ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು. ಇನ್ನು ಕಿರ್ಲೋಸ್ಕರ್ ಬ್ರದರ್ಸ್ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು 11.7 ಮಿಲಿಯನ್ GBP ಆರ್ಡರ್ ಅನ್ನ ಪಡ್ಕೊಂಡಿದೆ. ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ನೋಡೋದಾದ್ರೆ ನಿಯರ್ಲಿ 150 ಕೋಟಿ ಎಕ್ಸ್ಪೋರ್ಟ್ ಆರ್ಡರ್ 150 ಕೋಟಿ ಆರ್ಡರ್ ಅನ್ನು ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಕಿರ್ಲೋಸ್ಕರ್ ಬ್ರದರ್ಸ್ ಫೋಕಸ್ ಅಲ್ಲಿತ್ತು. ನಂತರ 3i ಇನ್ಫೋಟೆಕ್ ಕೂಡ ಸುದ್ದಿಲಿತ್ತು. ಬಟ್ ಒಂದು ಸಣ್ಣ ಆರ್ಡರ್ ಅನ್ನ ಪಡ್ಕೊಂಡಿದೆ. ಇದು ಕೂಡ ಎಕ್ಸ್ಪೋರ್ಟ್ ಆರ್ಡರ್, ಇಂಟರ್ನ್ಯಾಷನಲ್ ಜಸ್ಟ್ 1.5 ಕೋಟಿ ಮೊತ್ತದ ಆರ್ಡರ್ ಇದಾಗಿತ್ತು. ಈ ಆರ್ಡರ್ ಕಾರಣಕ್ಕೆ 3i ಇನ್ಫೋಟೆಕ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ಳೋದಿನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.